ಹಾಯ್ ನಮಸ್ಕಾರ. ಇವತ್ತು ಅಮಾವಾಸ್ಯೆ. ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕಿತ್ತು, ಆದರೆ ಮಳೆ ಬರ್ತಾ ಇರೋದ್ರಿಂದ ಬೇಗ ಎದ್ದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ಲೇಟಾಗಿ ಎದ್ದು ಕಾಫಿ ಎಲ್ಲ ಕುಡಿದ್ಮೇಲೆ ಇವತ್ತು ಬರೀ ಕ್ಯಾರೆಟು ಬಟಾಣಿನ ಬಳಸಿ ಪಲಾವ್ನ ಮಾಡ್ತಾಯಿದ್ದೀನಿ. ಯೋಗೋರ ಬಲವಂತಕ್ಕೆ ಇದೇನು ತರಕಾರಿ ಇಲ್ಲ ಸರಿ ಕ್ಯಾರೆಟ್ ಹಾಕ್ಬೇಕು ಅಂತೇಳಿ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಟಿಫನ್ಗೆ ಕುಕ್ಕರ್ ಕೂಗಕ್ಕೆ ಇಟ್ಬಿಟ್ಟು ಇವತ್ತು ಅಮಾವಾಸ್ಯೆ ಪೂಜೆ ಆಗಿರೋದ್ರಿಂದ ಮನೆಗೆ ಸ್ವಲ್ಪ ದೃಷ್ಟಿ ತೆಗೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಅಮಾವಾಸ್ಯೆ ಉಣ್ಮೇಲೆ ದೃಷ್ಟಿ ತೆಗೆದ್ರೆ ಸ್ವಲ್ಪ ಕಣ್ಣು ದೃಷ್ಟಿ ಏನಾದರೂ ಆಗಿದ್ದರೆ ಕೆಲಸಗಳೇನು ಮನೇಲಿ ಹುಷಾರು ತಪ್ಪೋದು ಈ ಥರ ಎಲ್ಲ ನಡೀತಾನೆ ಇರುತ್ತೆ. ಮನುಷ್ಯ ಅಂದಮೇಲೆ ಕೆಟ್ಟದ್ದು ಒಳ್ಳೇದೆಲ್ಲ ನಡೀತಾ ಇರುತ್ತಲ್ಲ, ಅದರಿಂದ ಇದನ್ನು ನಾನು ಸ್ವಲ್ಪ ಫಾಲೋ ಮಾಡ್ತೀನಿ. ತುಂಬ ದಿನದಿಂದ ಆಗಿರಲಿಲ್ಲ ದೃಷ್ಟಿ ತೆಗೆಯೋದಕ್ಕೆ. ನನಗೂ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು, ಕೆಲಸಗಳು ಯಾವುದೂ ಸರಿಯಾಗಿ ನಡೀತಾ ಇರಲಿಲ್ಲ. ಅದಕ್ಕೆ ಇವತ್ತಿಗೆ ಏನಾದಾಗಲಿ ಅಂದ್ಬಿಟ್ಟು ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಹೊಸ್ಲಿಗೆ ದೃಷ್ಟಿ ಎಲ್ಲ ತೆಗೆದು ನಿಂಬೆಹಣ್ಣ ಕುಯ್ದಿಟ್ಟೆ. ಅದಾಗೆಲ್ಲ ಆಗೋಷ್ಟೊತ್ತಿಗೆ ಕುಕ್ಕರ್ ವಿಸಿಲ್ ಕೂಡ ತಣ್ಣಗಾಗಿತ್ತು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಪಲಾವಂತೂ. ಟಿಫನ್ ಎಲ್ಲ ಮುಗಿಸ್ಕೊಂಡು ಅವ್ರ ಕೆಲಸದ ಮೇಲೆ ಹೊರಗಡೆ ಹೋದರು. ನಾನು ಕೂಡ ಈಗ ಹೊಸ್ದಾಗಿ ಒಂದು ಪುಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಅವರು ಹೋದ್ಮೇಲೆ ಅದ್ರದ್ದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಏನು ಬಿಸ್ನೆಸ್ ಏನಂತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಫ್ರೀ ಇದ್ದರೆ ಒಂದು ಸಲ ಚೆಕ್ ಮಾಡಿ.